ಕರ್ನಾಟಕ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವರ ವಿರುದ್ಧ, ಅವರ ಸರ್ಕಾರದ ವಿರುದ್ಧ ನಾವು ಇವತ್ತು ಐತಿಹಾಸಿಕ ಒಂದು ಸಮಾವೇಶವನ್ನು ಮಾಡಿ ಇವತ್ತು ಮೈಸೂರು ಜಾಥಾವನ್ನು ನಾವು ಪ್ರಾರಂಭಿಸಿದ್ದೇವೆ. ಇವತ್ತು ಬೆಂಗಳೂರಿನಿಂದ ಹಿಡಿದು ಮೈಸೂರವರೆಗೆ ಸುಮಾರು 10 ದಿವಸ ನಾವು ಈ ಒಂದು ಜಾಥಾ ಕಾರ್ಯಕ್ರಮ ಇಟ್ಕೊಂಡು ಸಿದ್ದರಾಮಯ್ಯರವರು ಏನು ನಾವು ವಾಲ್ಮೀಕಿ ಹಗರಣ ಇದೆ ಅಥವಾ ಮೂಢ ಹಗರಣ ಇದೆ ಇವೆರಡನ್ನೂ ಸೇರಿಸಿ ಅವರು ಒಪ್ಕೊಂಡಿರುವಂಥ ಸನ್ನಿವೇಶದಲ್ಲಿ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು 10 ದಿನದೊಳಗೆ ಏನು ನಾವು ಜಾಥಾವನ್ನು ಮುಗಿಸ್ತೀವಿ ಅಷ್ಟರೊಳಗೆ ರಾಜೀನಾಮೆ ಕೊಡಲೇಬೇಕು. ಇಲ್ಲ ಅಂತಂದರೆ ನಾವು ಕರ್ನಾಟಕದಾದ್ಯಂತ ಈ ಒಂದು ಏನು ಜಾಥಾ ಕಾರ್ಯಕ್ರಮ ಮತ್ತು ಈ ಒಂದು ಯಾತಾಯಾತ ಕಾರ್ಯಕ್ರಮವನ್ನು ಕರ್ನಾಟಕದಾದ್ಯಂತ ಮಾಡಬೇಕಾಗುತ್ತೆ. ಅವರು ಏನು ಇವತ್ತು ಹೇಳಿದ್ರು, ನನಗೆ ಯಾವುದೇ ಕಪ್ಪು ಚಿಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಕಳೆದ 10 ವರ್ಷದಿಂದ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಅದರಲ್ಲಿ ಯಾವುದೇ ಕಪ್ಪು ಚಿಕ್ಕೆ ಇಲ್ಲ ಅಂತಿದ್ದರು. ಅವರೇ ಒಪ್ಕೊಂಡಿದ್ದಾರೆ. ಇವತ್ತು ನಾನೇ ಒಂದು 187 ಕೋಟಿ ಅಲ್ಲ 89 ಕೋಟಿ ಮಾತ್ರ ಹಗರಣ ಆಗಿರೋದು ಕಂಡು ಬಂದಿದೆ ಅಂತ. ಆ ದೃಷ್ಟಿಯಿಂದ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ, ಹಣಕಾಸು ಸಚಿವರು ಕೂಡ ಅವರಾಗಿರೋದ್ರಿಂದ ದಯಮಾಡಿ ನಾನು ಹೇಳ್ತೀನಿ, ಕರ್ನಾಟಕ ಜನತೆಯ ಈ ಸದೃಷ್ಟಿಯಿಂದ ಅವ್ರಿಗೆ ತಕ್ಷಣ ರಾಜೀನಾಮೆ ಕೊಡಬೇಕು. ಇಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಅವರು ಸರ್ಕಾರವನ್ನು ನಡೆಸೋದಕ್ಕೆ ಬಿಡೋದಿಲ್ಲ. ಈಗ ಅವ್ರು ಮಾಡ್ತಕ್ಕಂಥ ಏನು ಸರ್ಕಾರ ಏನಿದೆ ಅವತ್ತು ಹಗರಣ ಏನಿದೆ ಅದನ್ನೆಲ್ಲ ಕೂಡ ಈಗ ಅಲ್ಲದೆ ಚರ್ಚೆ ನಾವು ವಿಧಾನಸಭೆ ಒಳಗಡೆ ಮತ್ತು ಹೊರಗಡೆ ನಡೆಸ್ತಾ ಇದ್ದೀವಿ. ಅಥವಾ ವಿಧಾನಸಭೆಯಲ್ಲಿ ನಡೆದಂಥ ಕಾರ್ಯಕ್ರಮ ಸರಿಯಾಗಿ ಉತ್ತರನೂ ಕೂಡ ಕೊಟ್ಟಿಲ್ಲ. CM ಅವರು ಪಲಾಯನ ಮಾಡಿದರು. ಆ ದೃಷ್ಟಿಯಿಂದ ಇವತ್ತು ನಾವು ಮೈಸೂರಿಗೆ ನಾವು ಜಾಥಾವನ್ನು ಇಟ್ಕೊಂಡಿದ್ದೀವಿ. ಇದು ಸುಮಾರು ಸಾವಿರಾರು ಜನ, ಸುಮಾರು 10 ಲಕ್ಷಾಂತರ ಜನ ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ನಮಗೆ ಸಂಪೂರ್ಣ ಬೆಂಬಲವನ್ನು ಕರ್ನಾಟಕ ಜನತೆ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಏನು ಕಾರ್ಯಕ್ರಮ ನಡೀತೋ, ಇವತ್ತು ಕುಮಾರಣ್ಣವರಾಗಿರ್ಬೋದು, ನಮ್ಮ ಯಡಿಯೂರಪ್ಪನವರಾಗಿರ್ಬೋದು, ಜಾತ್ಯತೀತ ಮತ್ತು BJP ಎರಡೂ ಕೂಡ ಭಾಳ ಶಕ್ತಿಯುತವಾಗಿ ಅವ್ರನ್ನ ಎದುರಿಸುವಂಥ ಕೆಲಸನ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮುಖಂಡರುಗಳು, ವಿಜಯೇಂದ್ರ ಆಗಿರ್ಬೋದು, ಆಮೇಲೆ ನಮ್ಮ ಕುಮಾರಸ್ವಾಮಿ ಆಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಮತ್ತು ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಎಲ್ಲರೂ ಮುಖಂಡರು ಮಾತಾಡಿದ್ದಾರೆ. ಇವತ್ತು ಖಂಡಿತವಾಗಲೂ ಸಿದ್ದರಾಮಯ್ಯ ರಿಸೈನ್ ಕೊಡಲೇಬೇಕು, ರಾಜೀನಾಮೆ ಕೊಡೋ ತನಕ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಅವರ ಒಂದು ಒಳ್ಳೆಯ ಹಿತದೃಷ್ಟಿಯಿಂದ ರಾಜೀನಾಮೆ ಕೊಡೋದು ಸೂಕ್ತ ಅಂತ ನಾನು ವೈಯಕ್ತಿಕವಾಗಿ ಹೇಳ್ತಾ, ಖಂಡಿತವಾಗಿ ಮುಂದಿನ 10 ದಿನಗಳೊಳಗೆ ರಾಜೀನಾಮೆಯನ್ನು ಖಂಡಿತ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ರಾಜ್ಯಾದ್ಯಂತ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ, ಈಗ ರಾಜ್ಯಪಾಲರಿಗೆ ಅವ್ರ ಹತ್ರ ಈಗ ಅವ್ರದ್ದು ಅರ್ಜಿ ಕೂಡ ಅವ್ರ ಹತ್ರ ಇದೆ, FIR ಹಾಕಬೇಕು ಅನ್ನೋದು ಕೂಡ ಇದೆ. ಅವರು ಪರ್ಮಿಷನ್ ಕೊಟ್ಟ ತಕ್ಷಣ ಅವರು ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಹಂಗಿತ ಆ ರಾಜೀನಾಮೆ ಕೊಡಲೇಬೇಕು. ಇಲ್ಲಾಂದರೆ ಅವ್ರಿಗೆ ಮುಂದುವರಿಯೋದು ಸಾಧ್ಯನೇ ಇಲ್ಲ. ಅವರು ಯಾವುದೇ ಒಂದು ಚೀಫ್ ಮಿನಿಸ್ಟರ್ ಆಗಲಿ ಅವ್ರು FIR ಹಾಕಬೇಕು ಅಂತ ರಾಜ್ಯಪಾಲರು ಕೊಟ್ಟ ತಕ್ಷಣ ಅವ್ರು ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅವರು ಕೂಡ ಒಂದು FIR ಹಾಕುವಂಥ ಪರ್ಮಿಷನ್ ಕೊಡೋದಕ್ಕೆ ಅವರು ಕೂಡ ಯೋಚನೆ ಮಾಡ್ತಾಯಿದ್ದಾರೆ. ಅವರು ಎಲ್ಲ ಕಾನೂನು ತಜ್ಞನ ಭೇಟಿ ಮಾಡಿ ಈ ಸರ್ಕಾರದಲ್ಲಾಗಿರೋ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸ ಅವ್ರು ಖಂಡಿತ ಮಾಡ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡು ಇವತ್ತು ನಮ್ಮ BJP ಮತ್ತು JDS ಒಂದು ಜಾಥಾ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಅದು ಮುಂದೆ ಕೂಡ ನಾವು ಎಲ್ಲ ಹೋರಾಟ ಹೊಂದಾಣಿಕೆಯಿಂದ ಹೋಗ್ತದೆ, ಜೊತೆಗೂಡಿ ಹೋಗ್ತೇವೆ. ಕುಮಾರಣ್ಣ ಹೇಳಿದರೆ ಯಾವುದೇ ಕಾರಣಕ್ಕೂ BJP ಮತ್ತು ಜನತಾದಳವನ್ನು ಬೇರೆ ಬಿಡುವಂಥ ಕೆಲಸ ಯಾರ ಕೈಲೂ ಸಾಧ್ಯ ಇಲ್ಲ. ನಾವು ಯಾವಾಗಲೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ನಾವು ಇರೋವರೆಗೂ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ. ರಾಜ್ಯದ ಹಿತದೃಷ್ಟಿಯಿಂದ, ಈ ಜನಗಳ ನಮ್ಮ ಕರ್ನಾಟಕದ ಜನತೆ ಹಿತದೃಷ್ಟಿಯಿಂದ ಅಭಿವೃದ್ಧಿಗೋಸ್ಕರ ನಾವು ಒಂದಾಗಿ ಕೆಲಸ ಮಾಡೋಣ ಅಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದೇ ವಿಷಯ ನಾವೆಲ್ಲರೂ ಹೋಗೋಣ ಅಂತ ಹೇಳ್ತಾ, ಕರ್ನಾಟಕ ಜನತೆಗೆ ಮತ್ತೊಮ್ಮೆ ನಾವು JDS ಪರವಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಒಳ್ಳೆಯ ಸರ್ಕಾರವನ್ನು ಕೊಡುವಂಥ ಕೆಲಸವನ್ನು ನಾವು ಯಾವ ಕೂಡಿ ಮಾಡೋಣ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ. ಮುಂದಿನ ಯಾವುದೇ ಚುನಾವಣೆ ಬಂದರೂ ಒಟ್ಟಾಗಿ ಕೆಲಸ ಮಾಡಿ ಎದುರಿಸಿ ನಮ್ಮ ಕರ್ನಾಟಕ ಜನತೆಗೆ ಒಳ್ಳೆಯ ಕೆಲಸವನ್ನು ಮಾಡುವಂಥ, ಅಭಿವೃದ್ಧಿ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ JDS ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ಚಂದ್ರೇಗೌಡರು ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.